ಕುರ್ಚಿಯಿಂದ ಇಳಿಯೋದು ಹೈಕಮಾಂಡ್ನಿಂದ ಬಹುತೇಕ ಅಂತಿಮ ಆಗಿದೆ. ಸಿದ್ದರಾಮಯ್ಯನವರು ಕೂಡ ಅಂತಿಮವಾಗಿ ಬಿಟ್ಟುಕೊಡಲೇಬೇಕಾಗುತ್ತೆ ಅನ್ನುವ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಡಿಮಾಂಡ್ಗಳಿದೆಯಲ್ಲ, ಆ ಡಿಮಾಂಡ್ಗಳಿರುವಂಥದ್ದು ತನ್ನ 5 ಜನ ಆಪ್ತರಿಗೆ ಸ್ಥಾನಮಾನವನ್ನು ಕೊಡಿಸೋದ್ರಲ್ಲಿ. ಸಿದ್ದರಾಮಯ್ಯನವರ 5 ಆಪ್ತರಿಗೆ ಬಹಳ ಪ್ರಮುಖವಾಗಿ ಹುದ್ದೆಗಳನ್ನು ಕೊಡಿಸಬೇಕು, ಅದರಲ್ಲೂ ಪ್ರಮುಖ ಹುದ್ದೆಗಳನ್ನು ಕೊಡಿಸಬೇಕು. ಆ ಮೂಲಕ ತನ್ನ ಮತ ಬ್ಯಾಂಕ್ ಏನಿದೆ, ತಾನೇನು ಅಹಿಂದ ಲೀಡರ್ ಅಂತ ಕರೆಸ್ಕೊಳ್ತೀನಿ, ಅದನ್ನು ತಾನಿರುವವರೆಗೂ ಉಳಿಸ್ಕೊಳ್ಳುವ ಹಾಗೆ ತನ್ನವರಿಗೆ ಅದನ್ನು ಶಿಫ್ಟ್ ಮಾಡುವಂಥ ಆ ಶಕ್ತಿಯನ್ನು ವರ್ಗಾಯಿಸುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾದರೆ ಸಿದ್ದರಾಮಯ್ಯನವರ ಆ 4 ಪಿಲ್ಲರ್ಗಳ ರೀತಿ ಇರುವಂತಹ ಆಪ್ತರು ಯಾರು, ಯಾರಿಗೆ ಯಾವ್ಯಾವ ಸ್ಥಾನಮಾನವನ್ನು ಅವರು ಕೊಡಿಸೋದಕ್ಕೆ ಹೊರಟಿದ್ದಾರೆ ತಾವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಾದರೆ ಅಂತ. ಮೊದಲಿಗೆ ಸಹಜವಾಗಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಸ್ಥಾನವನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯನವರು. ಇದನ್ನು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪುತ್ತೋ ಗೊತ್ತಿಲ್ಲ, ಆದರೆ ನಾನು CM ಸ್ಥಾನ ಬಿಟ್ಕೊಡ್ಬೇಕು ಅಂದರೆ ತನ್ನ ಪುತ್ರನಿಗೆ DCM ಸ್ಥಾನ ಕೊಡಬೇಕು ಅನ್ನೋಂಥದ್ದು. ಆದರೆ ಹೈಕಮಾಂಡ್ ಅವರಿಗೆ ಒಂದು ಮಂತ್ರಿ ಹುದ್ದೆಯನ್ನು, ಪ್ರಮುಖವಾದಂಥ ಮಂತ್ರಿ ಹುದ್ದೆಯನ್ನು ಕೊಡಬಹುದು, ಆದರೆ DCM ಸ್ಥಾನ ಕೊಡುತ್ತಾ ಅನ್ನುವ ಪ್ರಶ್ನೆಗಳು ಇದ್ದಾವೆ. ಇನ್ನು ಎರಡನೆಯದ್ದು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೇಳ್ತಾ ಇರುವಂಥದ್ದು DCM ಹುದ್ದೆಯನ್ನು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು. ಜಮೀರ್ DCM ಆಗಬೇಕು ಅನ್ನುವಂಥದ್ದು ಅತ್ಯಂತ ದೊಡ್ಡ ಸಮುದಾಯ, ಕಾಂಗ್ರೆಸ್ ಜೊತೆಗೆ ನಿಂತಿರುವಂಥದ್ದು. ಆ ಸಮುದಾಯಕ್ಕೆ ನನ್ನ ಕೃತಜ್ಞತೆ ಸದಾ ಇದೆ. ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಒಂದು DCM ಸ್ಥಾನ ಸಿಗಬೇಕು, ಅದು ಜಮೀರ್ ಅವರಿಗೆ ಸಿಗಬೇಕು ಅನ್ನುವಂಥ ಆಗ್ರಹ ಸಿದ್ದರಾಮಯ್ಯನವ್ರದ್ದಾಗಿದೆ. ಇದನ್ನು ಹೈಕಮಾಂಡ್ ಬಹುತೇಕ ಈಡೇರಿಸುವಂಥ ಸಾಧ್ಯತೆ ಇದೆ. ಮತ್ತೊಂದು ಪ್ರಮುಖವಾಗಿ DCM ಹುದ್ದೆಯನ್ನು ಕೊಡಬೇಕು ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಅನ್ನುವಂಥ ಆಗ್ರಹವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಹಜವಾಗಿ ತಮ್ಮ ಆಪ್ತ ಬಳಗದಲ್ಲಿ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರು ಅನ್ನುವಂಥ 2013 ಚುನಾವಣೆಯಲ್ಲಿ ಕೊರಟಗೆರೆಯಲ್ಲಿ ಅವ್ರನ್ನ ಸೋಲಿಸಿ ತಾವು CM ಆದರೂ, ಆ KPCC ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರಿಗೆ ಅವಕಾಶವನ್ನು ತಪ್ಪಿಸಿದ್ರು ಅನ್ನುವಂಥ ಎಲ್ಲ ಆ ಒಂದು ಕೆಟ್ಟ ಹೆಸರು ಏನಿದೆ, ಆ ರೀತಿಯ ಒಂದು ಹಣೆಪಟ್ಟಿ ಏನಿದೆ, ಅದನ್ನು ತೊಲಗಿಸೋದಕ್ಕೆ ಅಂತಿಮವಾಗಿ ತಾನು ಒಳ್ಳೆ ವ್ಯಕ್ತಿ ಅನ್ನಿಸ್ಕೊಳ್ಳುವಂಥ ಹಂಬಲ ಎಲ್ಲರಿಗೂ ಇರುತ್ತೆ. ಸಿದ್ದರಾಮಯ್ಯನವರು ಆ ಒಂದು ಪ್ರಯತ್ನವನ್ನು ಡಾಕ್ಟರ್ G. ಪರಮೇಶ್ವರ್ ಅವರಿಗೆ DCM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದಂಥ ಬೇಡಿಕೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ HC ಮಹದೇವಪ್ಪ ಅವರ ಸ್ಥಾನಮಾನದಲ್ಲಿ ಬದಲಾವಣೆ ಆಗಬಾರ್ದು, ಅವರಿಗೆ ಪ್ರಮುಖವಾದಂಥ ಸಚಿವ ಸ್ಥಾನವನ್ನೇ ಕೊಡಬೇಕು ಅನ್ನುವಂಥದ್ದು. ಒಂದು ವೇಳೆ DK ಶಿವಕುಮಾರ್ CM ಆದರೆ ತನ್ನ ಆಪ್ತರಿಗೆ ಎಲ್ಲಿ ಪ್ರಮುಖ ಹುದ್ದೆಗಳು ತಪ್ತವೋ ಅನ್ನುವಂಥ ಆತಂಕ ಇದೆ. ಹಾಗಾಗಿ HC ಮಹದೇವಪ್ಪನವರು ಅತ್ಯಂತ ಆಪ್ತರು, ಮೈಸೂರು ಉಸ್ತುವಾರಿ, ಹಾಗಾಗಿ ಅವರಿಗೆ ಪ್ರಮುಖವಾದಂಥ ಹುದ್ದೆ ಇರಲೇಬೇಕು. DCM ಸ್ಥಾನವನ್ನು ಅವ್ರಿಗೂ ಕೊಡಬೇಕು. ಒಂದು ವೇಳೆ ತನ್ನ ಬೇರೆ ಆಪ್ತರಿಗೆ DCM ಸ್ಥಾನ ಸಿಗದೇ ಇದ್ದರೆ ಆ DCM ಸ್ಥಾನ ಮಹದೇವಪ್ಪನವ್ರಿಗೆ ಸಿಗಬೇಕು ಅನ್ನುವಂಥ ಆಗ್ರಹ ಸಿದ್ದರಾಮಯ್ಯನವರದ್ದಿದೆ. ಇನ್ನೊಂದು ಪ್ರಮುಖವಾದಂತಹ ಸಿದ್ದರಾಮಯ್ಯನವರು ಇಡುವಂಥ ಆಗ್ರಹ ಅಂತ ಹೇಳಿದರೆ, ಯಾವಾಗ DK ಶಿವಕುಮಾರ್ CM ಆಗ್ತಾರೋ ಆ ಕೂಡಲೇ ಸತೀಶ್ ಜಾರಕಿಹೊಳಿ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲದೇ ಇದ್ದರೆ ಆ ಜಾಗಕ್ಕೆ ಜಮೀರ್ ಅಹಮದ್ ಖಾನ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ತರಬೇಕು. ಮುಸ್ಲಿಂ ಸಮುದಾಯಕ್ಕೆ ಆ ಒಂದು ವೋಟುಗೆ ನಮ್ಮ ಜೊತೆ ನಿಂತಿರುವಂಥ ಮುಸ್ಲಿಂ ಸಮುದಾಯಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಆ ಕಾರಣಕ್ಕೆ ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ತಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ KPCC ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಬೇಕು, ಅದಿಲ್ಲ ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಗ್ರಹ. ಆದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ಪುತ್ರನನ್ನ KPCC ಅಧ್ಯಕ್ಷರನ್ನ ಮಾಡುವಂಥ ಹಂಬಲ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಕೊಡಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಅವರನ್ನು DCM ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಸಹಜವಾಗಿಯೇ ಅವರಿಗೆ DCM ಸ್ಥಾನ ಒಲಿಬಹುದು, ಆದರೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರಾ, ಅದನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಟ್ಟು ಹಿಡಿದ್ರೆ ಅದು ಆಗುತ್ತಾ ಅನ್ನುವಂಥ ಒಂದು ಅನುಮಾನಗಳಿದೆ. ಯಾಕೆಂದರೆ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ರಾಜ್ಯದಲ್ಲಿ KPCCಯನ್ನು ಅವರು ಮಗನಿಗೆ ಕೊಡಬೇಕು ಅಂತ ಹೇಳಿದರೆ ಇದು ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪುತ್ತಾ? ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಯಸಿದ್ರೂ ಕೂಡ ಇದನ್ನು ಡಿಮಾಂಡ್ ಮಾಡುವ ಸಾಧ್ಯತೆ ಕಡಿಮೆ. ಅವರು ತನ್ನ ಪುತ್ರನಿಗೆ DCM ಸ್ಥಾನ ಕೊಡಿ ಅನ್ನುವಂಥ ಒಂದು ಪಟ್ಟಣ ಹಿಡಿತಾರೆ, ಅದು ಸಾಧ್ಯ ಕೂಡ ಆಗುತ್ತೆ. ಹಾಗಾದರೆ ರಾಜ್ಯದಲ್ಲಿ DK ಶಿವಕುಮಾರ್ CM ಆದರೆ 3 DCMಗಳು ಹಾಗೆ KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ. ಆ 3 DCM ಸ್ಥಾನಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಗುತ್ತಾ, HC ಮಹದೇವಪ್ಪನವರಿಗೆ ಅವಕಾಶ ಸಿಗುತ್ತಾ, ಈ ಪ್ರಶ್ನೆಗಳು ಇದೆ. ಒಂದು ಜಮೀರ್ ಅವ್ರಿಗೆ, ಮತ್ತೊಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಬಹುತೇಕ ಸಿಗುವಂತ ಸಾಧ್ಯತೆ ಇದೆ. ಮತ್ತೊಂದು MB ಪಾಟೀಲ್ರಿಗೂ ಕೂಡ DCM ಸ್ಥಾನವನ್ನು ಕೊಡಿ, ಲಿಂಗಾಯತ ಸಮುದಾಯಕ್ಕೆ ಕೂಡ ಪ್ರಾಮುಖ್ಯತೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಲಿಂಗಾಯತ ಸಮುದಾಯದ ಮತಗಳು ಬೇಕು. ಆ ಕಾರಣಕ್ಕೆ MB ಪಾಟೀಲ್ರಿಗೆ ಇಲ್ಲ ಈಶ್ವರ್ ಖಂಡ್ರೆ ಅವರಿಗೆ ಕೊಡಿ ಅಂತ ಬೇಡಿಕೆ ಇಡಬಹುದು. ಆದರೆ ಅದು ಸಿದ್ದರಾಮಯ್ಯನವರ
ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಇಲ್ಲ ಅಂತ ಗೊತ್ತಾಗ್ತಾ ಇರುವಂಥದ್ದು ಮಾಹಿತಿ. ಸದ್ಯ ಸಿದ್ದರಾಮಯ್ಯನವರು ಇವತ್ತು ಅಥವಾ ನಾಳೆ ವೇಳೆಗೆ ತಮ್ಮ ರಾಜೀನಾಮೆ ವಿಚಾರವಾಗಿ ಮಾತಾಡ್ತಾರೆ. ಅದಕ್ಕೆ ಅವರು ಇನ್ನೂ ಕೂಡ ಅಂತಿಮ ನಿರ್ಧಾರ ತಗೋಬೇಕು ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇದೆ. ಅವರು ಆಪ್ತ ವಲಯದ ಜೊತೆ ಒಂದು ಉಪಹಾರವನ್ನು ಮಾಡಿ ಏನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ರಾಜ್ಯ ರಾಜಕಾರಣ ಮತ್ತೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನು ಅಲಂಕರಿಸೋದಕ್ಕೆ ರಾಜ್ಯದ ರಾಜಕೀಯದಲ್ಲಿ ತೀವ್ರ ಗತಿಯ ಬದಲಾವಣೆಗಳಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಹೈಕಮಾಂಡ್ ಕೂಡ ಇದನ್ನು ಬಹಳ ದಿನಗಳಿಂದ ಗಮನಿಸ್ತಾ ಇತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಎಲ್ಲರೂ ಕೂಡ ಚರ್ಚೆ ಮಾಡಿ ಅಂತಿಮವಾಗಿ ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪಕ್ಕದ ತೆಲಂಗಾಣದಲ್ಲೂ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ರಾಜ್ಯದಲ್ಲಿ ಸಿಎಂ ಸ್ಥಾನವನ್ನು ಬದಲಾಯಿಸೋಣ ಅನ್ನುವಂಥ ಒಂದು ವಿಚಾರ ಮಾಡಿದೆ. ಯಾಕಂದರೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಸೌತ್ನಲ್ಲಿ. ಇಲ್ಲಿ ಸಿಎಂ ಬದಲಾದರೂ ಕೂಡ ದೊಡ್ಡ ಶೇಕ್ ಏನೂ ಆಗಲ್ಲ, ಬ್ರೇಕ್ ಏನೂ ಆಗಲ್ಲ. ಡಿ ಕೆ ಶಿವಕುಮಾರ್ ಸಂಘಟನೆಯಲ್ಲಿ ಸಮರ್ಥರಿದ್ದಾರೆ. ಸೊ ಅವರು ಗ್ಯಾರಂಟಿ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರ್ತಾರೆ. ಈ ಒಂದು ಗ್ಯಾರಂಟಿ ಕಾಂಗ್ರೆಸ್ಗೆ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಂಡಿದೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ. ಹಾಗಾಗಿ ಈ ಬದಲಾವಣೆಯಂತೂ ನಿಶ್ಚಿತ ಅನ್ನುವಂಥದ್ದು ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇರುವಂಥದ್ದು. ಆದರೆ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಏನು ಪಟ್ಟು ಹಾಕ್ತಾರೆ, ಏನು ಗೇಮ್ ಚೇಂಜ್ ಮಾಡ್ತಾರೆ, ಏನಾದರೂ ಸಸ್ಪೆನ್ಸ್ ಅನ್ನ ಇಟ್ಟಿರ್ತಾರ, ಈ ಕುತೂಹಲದ ಹೊರತಾಗಿ ಸದ್ಯಕ್ಕಂತೂ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಬಹುತೇಕ ನಿಶ್ಚಿತ. ಇನ್ನು ಕೆಲವೇ ದಿನಗಳಲ್ಲಿ ಅನ್ನುವಂಥದ್ದಂತೂ ಕಂಡು ಬರ್ತಾ ಇದೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.